ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾಯಿದೆ. ಬಹುತೇಕ ವಿಶ್ವಾಸ ಕಳ್ಕೊಂಡಾರೋ ಏನೋ ಮತ್ತು ಮೇಲಿಂದ ಒತ್ತಡ ಭಾಳ ಅದನೇನೋ ನನಗೆ ಗೊತ್ತಿಲ್ಲ. ಒಂದು ಮಾಡಿದ ಕೆಲಸ ಜನರು ಬಂದು ಹೇಳೋದು ಬೇಡ, ಹೋಗಲಿ. ಇವರು ಭಾಗ್ಯಗಳು ಅಂತ ಹೇಳ್ತಾರಲ್ಲ, ಫ್ರೀ ಭಾಗ್ಯಗಳು, ಅವನ್ಯಾಕೆ ಪ್ರಚಾರ ಮಾಡ್ತಾರಂತ ಎಲ್ಲರಿಗೂ ಮುಟ್ಟಿಬಿಟ್ಟೈತೆ ಅಂತ ಅವರ ಹೇಳ್ಕೊತಾರಲ್ಲ. ಅವ್ರು ಹೇಳ್ತಾರಲ್ಲ ಎಲ್ಲರಿಗೂ ಮುಟ್ಟೈತಿ, ಭಾಗ್ಯಗಳು ಇಷ್ಟು ಜನಕ್ಕೆ ಮುಟ್ಟ್ಯಾವ, ಅನ್ನ ಭಾಗ್ಯ ಇಷ್ಟು ಜನಕ್ಕೆ ಮುಟ್ಟೈತಿ, ಕೊಡಲಾರದ ಅನ್ನ ಭಾಗ್ಯ ಬಗ್ಗೆ ಹೇಳ್ತಾರೆ ಅವರು. ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ಇನ್ನೂ ತನಕ, ಆ ಅಕ್ಕಿ ಬಗ್ಗೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ. ಆನಂತರ ಮುದ್ರಾಂಕ ಶುಲ್ಕದಿಂದ ಹಿಡ್ಕೊಂಡು ವೆಹಿಕಲ್ ಟ್ಯಾಕ್ಸ್ವರೆಗೆಲ್ಲ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಟ್ಟು ನಾವು ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿವಿ ಅಂತ ಹೇಳಿ, ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಒಬ್ಬರಿಗೆ ಸಿಕ್ಕಿದ್ದು ಉದಾಹರಣೆ ತೋರಿಸಂತ ಹೇಳ್ರಿ. ರೈತರು ಹಾಕ್ತಾರಂತ ಟ್ರಾನ್ಸ್ಫಾರ್ಮರ್ಗೆ ಎಲ್ಲ ಮಾಡಿದ್ದಾರೆ, ಓಕೆ. ಆದರೂ ನಾವೆಲ್ಲ ಭಾಗ್ಯ ಕೊಟ್ಟಿವಿ, ಜನ ಭಾಳ ಇದ್ದಿದ್ದಾರೆ, ಗ್ಯಾರಂಟಿ. ಮತ್ತು ಗ್ಯಾರಂಟಿ ಕೊಟ್ಟ ನಂತರ ಪ್ರಚಾರ ಯಾಕೆ ಮಾಡ್ತಿರಲ್ಲ ಆಡವ್ರೆ? ಪ್ರಚಾರ ಮಾಡೋದು, ಜನರಿಗೆ ನಾವೇನು ಕೆಲಸ ಮಾಡೀವಿ ಅಂತ ಹೇಳೋದು, ಇದೊಂದು ಸಹಜಿಕ ಪ್ರಕ್ರಿಯೆ. ಅವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ನಿಜಕ್ಕೂ ಆಶ್ಚರ್ಯ ತಂದಿದೆ. ನಾವು ಏನು ಕೆಲಸ ಮಾಡ್ತೀವಿ, ಈಗ ನೀವೇನು ಮಾಡ್ತಾಯಿದ್ದೀರಿ? ನಾವು ಕೊಟ್ಟಕ್ಕಿ ನಿಮ್ಮದು ಒಂದು ಪ್ರಚಾರ ಮಾಡ್ತಾ ಇದ್ದೀರಿಲ್ಲ. ನಾವು ಕೊಟ್ಟಿದ್ದು ಹೇಳ್ತಾ ಇದ್ದೀವಿ, ನೀವು ಕೊಡಲಾರ್ದು ಹೇಳ್ತಾ ಇದ್ದೀರಿ. ಇದು ನಮಗೆ ಕಾಂಗ್ರೆಸ್ಸಿಗರು ಡಿಫರೆನ್ಸ್. ಸರ್, ಈಗ 4 ಲಕ್ಷ ಕೋಟಿ ಮನೆಗಳನ್ನು ಕಟ್ಟಿದೆ ಅಂತ ಒಂದಾದರೂ ಮನೆ ತೋರಿಸಿದಾರ ಇವರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಹೋಗಿ ಅಡ್ಡಾಡಿ ನೋಡ್ಕೊಂಬ ಅಂತ ಹೇಳ್ರಿ. ಅವ್ರು ಹಳ್ಳಿಗೆ ಹೋಗೋದಿಲ್ಲ, ಹೆಂಗೆ ಗೊತ್ತಾಗಲ್ಲ ಅವರು. ಸರ್, ಈಗ SR ಶ್ರೀನಿವಾಸ್ ಅವರು